ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಯುಗಾದಿ ಇತ್ತು ನಿನ್ನೆ, ಆದರೆ ನನಗೆ ಊರಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ಮುಂದಿನ ತಿಂಗಳ ನಾನು ಊರಿಗೆ ಹೋಗ್ತಾ ಇದ್ದೀನಿ. 6 ತಿಂಗಳಾಯಿತು ಗೋವಾದಲ್ಲೇ ಇದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ. ಊರಿಗೆ ಹೋಗಿಲ್ಲ, ಅಮ್ಮಗೂ ನೋಡಿಲ್ಲ. ನಮ್ಮಮ್ಮ ಒಬ್ಬಳೇ ಇದ್ದಾಳೆ ಮನೆಯಲ್ಲಿ. ಏನು ಮಾಡೋದು, ಮನೆ ಪರಿಸ್ಥಿತಿ ಅಂತ ಸುಮ್ಮನೆ ಕೆಲಸ ಮಾಡಬೇಕಾಗತ್ತೆ. ಯುಗಾದಿ ಇದ್ದರೂ ಮಾಡಬೇಕು, ಏನಿದ್ರೂ ಮಾಡಬೇಕು. ಹಾಗಾಗಿ ನಾನು ಊರಿಗೆ ಹೋಗೋಕ್ಕಾಗಲಿಲ್ಲ. ಮುಂದಿನ ತಿಂಗಳ ಹೋಗ್ತೇನೆ ಊರಿಗೆ. 10ನೇ ತಾರೀಕಿಗೆ ಯಲ್ಲಮ್ಮಗುಡ್ಡಕ್ಕೆ ಹೋಗ್ತೇನೆ. ನನಗೆ ಮೀಟ್ ಆಗ್ತಿರಾದರೆ ಮೀಟ್ ಆಗ್ಬೋದು, ಕಮೆಂಟ್ ಮಾಡಿ. ಏನಂದರೆ ಇವತ್ತು ಶುಕ್ರವಾರ. ನಾನು ಜಾಸ್ತಿ ನಂಬೋ ದೇವರು ರೇಣುಕಾ ಯಲ್ಲಮ್ಮ. ನಾನು ಎಲ್ಲೇ ಹೋದರೂ ನನ್ನ ಜೊತೆಯಲ್ಲಿ ಚಿಕ್ಕದೊಂದು ಫೋಟೋ ನನ್ನ ಜೊತೆ ಇದ್ದೇ ಇರುತ್ತೆ. ಇವತ್ತು ನಾನು ತೋರಿಸ್ತೇನೆ ಎಷ್ಟು ಚೆನ್ನಾಗಿ ಶೃಂಗಾರ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಹೂವು ಇಟ್ಟು ಪೂಜೆ ಎಲ್ಲ ಮಾಡಿದ್ದೇನೆ. ಇವತ್ತು ಶುಕ್ರವಾರ. ಯಾವುದೇ ಕೆಲಸ ಆಗಲಿ ಜೊತೆಯಲ್ಲಿ ಅಮ್ಮನ ಆಶೀರ್ವಾದ ಇದ್ದರೆ ನಾವು ಎಂಥ ಕಷ್ಟ ಬಂದರೂ ಸಹ ಮುಂದೆ ಹೋಗ್ಬೋದು ಅನ್ನೋದು ನಂಬಿಕೆ ನನಗೆ. ಯಾಕಂದರೆ ಅಮ್ಮನ ಬಿಟ್ಟು ನಾನು ಇರಲ್ಲ. ನನ್ನ ಕಷ್ಟ ಆಗಲಿ ಸುಖ ಆಗಲಿ ನಾನು ಜಾಸ್ತಿ ಮಾತಾಡೋದು ಅಮ್ಮನ ಜೊತೆನೇ. ನೋಡಿ ಭಂಡಾರ. ಯಾಕಂದರೆ ಅಮ್ಮ ಇದ್ದರೆ ಜೊತೆಯಲ್ಲಿ ಒಂದು ಧೈರ್ಯ ಅನಿಸುತ್ತೆ. ನೀವೇನಾದರೂ ಯಲ್ಲಮ್ಮ ದೇವಿ ಭಕ್ತಿದ್ರೆ ಕಮೆಂಟ್ ಮಾಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ತಯಾರು ಮಾಡಿದ್ದೇನೆ. ಕೆಲಸ ಇದ್ದೇ ಇರುತ್ತೆ. ಯಾಕಂದರೆ ನಮಗೆ ದೇವ್ರ ಮೇಲೆ ನಂಬಿಕೆ ಇರುತ್ತಲ್ಲ, ಆ ದೇವರಲ್ಲಿ ನಾವು 2 ನಿಮಿಷ ಟೈಮ್ ಕೊಟ್ಟು ನಾವು ಪೂಜೆ ಮಾಡಿದರೆ ಅದು ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ನಿಜ ಅಲ್ವಾ? ಮುಂದಿನ ತಿಂಗಳು ಯಲ್ಲಮ್ಮಗುಡ್ಡಕ್ಕೆ ಹೋಗಬೇಕು, ಪಡ್ಲಿಗೆಲ್ಲ ತುಂಬಿಸ್ಬೇಕು. 6 ತಿಂಗಳಾಯಿತು ಊರಿಗೆ ಹೋಗಲಿಲ್ಲ. ಊರಿಗೆ ಹೋಗ್ಬೇಕಂತ ಕಾಯ್ತಾ ಇದ್ದೀನಿ. ಅಮ್ಮಂಗೆ ನೋಡಬೇಕಂತ ತುಂಬ ಮನಸ್ಸಲ್ಲಿ ಒಂದು ಇದು ಇದೆ, ಖುಷಿ ಇದೆ. 1 ವರ್ಷ 2 ವರ್ಷ ದುಡಿದ್ರೂ ಅದು ಮನಸ್ಸಿಗೆ ಖುಷಿ ಆಗೋದಿಲ್ಲ. ನಾವು 8 ದಿನ ಊರಿಗೆ ಹೋದರೂ 10 ದಿನ ಊರಿಗೆ ಹೋದರೂ ಆ ಮನಸ್ಸಲ್ಲಿ ಇರೋ ಖುಷಿ ನಮಗೆ ಹೇಳ್ಕೊಳಕ್ಕೆ ಆಗೋದಿಲ್ಲ. ನಾನಂತರೂ ತಿಂಗಳ ಯಾವಾಗ ಮುಗಿಯತ್ತೆ ಅಂತ ದಾರಿ ಕಾಯ್ತಾ ಇದ್ದೀನಿ. ಒಂದೊಂದು ದಿನ ನಾನು ಲೆಕ್ಕ ಹಾಕ್ತಾ ಇದ್ದೀನಿ ಕ್ಯಾಲೆಂಡ್ರಲ್ಲಿ. ನೋಡಿ ಯಾವಾಗ ಊರಿಗೆ ಹೋಗಲಿ ಅಂತ. ಅಮ್ಮನ ನೋಡೋ ಖುಷಿ ತುಂಬ ಇರುತ್ತೆ ಅಲ್ವಾ? ಇವತ್ತು ನಾನು ಏನು ನಾಷ್ಟ ಮಾಡಿದ್ದೇನೆ ತೋರಿಸ್ತೇನೆ ಬನ್ನಿ. ಇವತ್ತು ನಾನು ಚಟ್ನಿ ಮತ್ತು ದೋಸೆ ಮಾಡಿದ್ದೇನೆ. ಬನ್ನಿ ತೋರಿಸ್ತೇನೆ. ನೋಡಿ ಎಷ್ಟು ಚೆನ್ನಾಗಿ. 1 ನಿಮಿಷ. ಈ ದೋಸೆಯಲ್ಲಿ ಕೊತ್ತಂಬರಿ ಇದೆ, ಗಜ್ರಿ. ನೋಡಿದ್ರಾ ದೋಸೆ? ಏನು ಗೊತ್ತಾ, ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ, ಫಾಲೋ ಮಾಡಿ. ನಿಮ್ಗೆ ಗೊತ್ತು ನಮ್ಮ ಮನೆ ಪರಿಸ್ಥಿತಿ ಹೆಂಗಿದೆ. 6 ತಿಂಗಳ ವರ್ಷಗಟ್ಟಲೆ ನಾನು ಊರಿಗೆ ಹೋಗೋದಿಲ್ಲ. ಅಮ್ಮನಿಗೋಸ್ಕರ ನಾನು ಕಷ್ಟಪಡ್ತಾಯಿದ್ದೀನಿ. ಅದೆಲ್ಲ ನಿಮ್ಗೆ ಗೊತ್ತು. ಆದರೂ ನನಗೆ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ ಅಂತಲೇ ಕೇಳೋದು ನಾನು. ಯಾಕಂದರೆ ನೀವು ಇದ್ದರೆ ನನಗೆ ಸಪೋರ್ಟ್ ಆಗುತ್ತೆ ಅನ್ನೋದಷ್ಟೇ ಖುಷಿ ನನಗೆ. ಕುರ್ಕುರಿ ತುಂಬ ದಿನ ಆಗಿತ್ತು ಕುರ್ಕುರಿ ತಿಂದಿರಲಿಲ್ಲ. ನಿನ್ನೆ ಅಂಗಡಿಗೆ ಹೋಗಿ ತಗೊಂಡು ಬಂದಿದ್ದೇನೆ. ಯಾಕಂದರೆ ಮನೆ ಬಿಟ್ಟು ಹೊರಗೆ ಹೋಗೋಕ್ಕೆ ಸಿಗೋದಿಲ್ಲ. ನಾನು ಮನಿ ಪ್ಲಾಂಟ್ ಗಿಡ ಹಚ್ಚಿದ್ದೇನೆ. ನೋಡಿ ಬರೀ ನೀರಲ್ಲಿನೇ ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ನೋಡಿ, ತೋರಿಸ್ತೇನೆ 1 ನಿಮಿಷ. ಬರೀ ನೀರಲ್ಲಿನೇ ಗಿಡ ಬೆಳೆಸಿದ್ದೇನೆ. ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ನೋಡಿ. ಮನಿ ಪ್ಲಾಂಟ್ ಅಂತ ನೋಡಿ. ಅದರಲ್ಲಿ ಏನೂ ಇಲ್ಲ, ನೀರು ಮಾತ್ರ ನೋಡಿ. ಬರೀ ನೀರು ಮಾತ್ರ. ಇದೇ ರೀತಿ ನಾನು ಎಷ್ಟು ಗಿಡ ಬೆಳೆಸಿದ್ದೇನೆ ನೋಡಿ. ಈ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಗುಲಾಬಿ ಹಾಗೆ. ಇದು ಬೇವು, ಯಾವುದೋ ಗೊತ್ತಿಲ್ಲ ಇದ್ರ ಹೆಸರು. ಇದು ದೃಷ್ಟಿ ಗಿಡ ಅಂತೆ. ಇದು ಗಿಡ ಮನೆಯಲ್ಲಿದ್ದರೆ ದೃಷ್ಟಿ ಆಗೋದಿಲ್ಲಂತೆ. ಈ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಮನಿ ಪ್ಲಾಂಟ್ ಅಂತ ನೋಡಿ. ಬರೀ ನೀರು ಮಾತ್ರ. ಬೇರು ನೋಡಿ. ಮೆಣಸಿನ ಗಿಡ ಹಾಕಿದ್ದೇನೆ. ಮೆಣಸು ಬಂದಿದೆ, ಕೊತ್ತಂಬರಿ, ಪ್ರತಿಯೊಂದು ಗಿಡ ಬಂದಿದೆ. ಕರಿಬೇವು ಸೊಪ್ಪು. ರಕ್ಷಿತಾ ಹೆಂಗೆ ಹೇಳ್ತಾಳೆ, ಸೊಪ್ಪಿಗೆ ಕರಿ ಸೊಪ್ಪು. ನೋಡಿದ್ರಲ್ಲ, ಬೇರೆ ಮನೆಗೆ ಎಷ್ಟೇ ಶೃಂಗಾರ ಮಾಡಿದರೂ ಅದು ನಮ್ದು ಯಾವತ್ತೂ ಆಗೋದಿಲ್ಲ. ಇದನ್ನು ನೋಡಿ ನಿಮಗೇನು ಅರ್ಥ ಆಯಿತು? ಅದಕ್ಕೆ
ಬೇರೆ ಮನೆಗೆ ನಾವೆಷ್ಟೇ ಸಿಂಗಾರ ಮಾಡಿದರೂ ಅದು ನಮ್ಮದಾಗಲ್ಲ. ಹಾಗೆ ನಮ್ಮ ಗರ್ಲ್ಫ್ರೆಂಡು ನಮ್ಮ ಜೊತೆ ಎಷ್ಟೇ ನಮ್ಮ ಜೊತೆ ಜಗಳ ಆಡಿದರೂ ಅವಳು ನಮ್ಮ ಗರ್ಲ್ಫ್ರೆಂಡೇ. ಯಾಕಂದರೆ ಬೇರೆ ಹುಡುಗಿಯಿಂದ ಹೋದರೆ ಅದೆಷ್ಟೇ ಅವಳಿಗೆ ಖರ್ಚು ಮಾಡಿದರೂ ನಮ್ಮವಳಾಗೋದಿಲ್ಲ. ನಮ್ಮ ಹುಡುಗಿಗೆ ನಾವು ಖರ್ಚು ಮಾಡಿದ್ರೇ ಅಲ್ವಾ? ಏನು ಮಾಡಬೇಕು, ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಫಾಲೋವರ್ಸ್ ಮಾಡಿಕೊಂಡು ಕಷ್ಟಪಟ್ಟು ಊರಲ್ಲಿ ಇದ್ಬಿಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಅಮ್ಮನಿಗೆ ವಯಸ್ಸಾಯಿತು, ಅಮ್ಮನಿಗೆ ಯಾರು ನೋಡ್ಕೋಬೇಕು? ಅವ್ವ ಹೇಳ್ತಾಳೆ ಮದುವೆ ಮಾಡ್ಕೊಂಡು ಹೋಗ್ಬಿಡು ಅಂತ. ನಾನು ಮದುವೆ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಮಮ್ಮನಿಗೆ ಯಾರು ನೋಡಬೇಕು ಅಲ್ವಾ? ಈಗಿನ ಕಾಲದಲ್ಲಿ ಅಂಥ ಅಳಿಯ ಯಾರು ಸಿಗ್ತಾರೆ? ಅತ್ತೆಗೂ ನೋಡೋದು, ತಾಯಿಗೂ ನೋಡೋದು, ಹೆಂಡ್ತಿಗೂ ಎಲ್ಲ ಪ್ರತಿಯೊಬ್ಬರು ಜವಾಬ್ದಾರಿ ತಗೊಂಡು ನೋಡೋ ಅಂಥ ರೀತಿ ಹುಡುಗ ಎಲ್ಲಿ ಸಿಗ್ತಾನೆ ಈಗಿನ ಕಾಲದಲ್ಲಿ ಅಲ್ವಾ? ಅದಕ್ಕೆ ಆಲೋಚನೆ ಮಾಡಬೇಕಾಗತ್ತೆ ಮದುವೆ ಅಂದರೆ. ಯಾಕಂದರೆ ಮದುವೆ ಆದರೆ ಅವ್ರವ್ರ ಜವಾಬ್ದಾರಿ ಅವ್ರು ತಗೊಂಡು ಹೋಗ್ಬಿಡ್ತಾರೆ. ಆದರೆ ನನ್ನ ಜೊತೆ ನಮ್ಮಮ್ಮ ಇದ್ದಾಳೆ, ಅವಳ ಜವಾಬ್ದಾರಿ ನಾನು ತಗೊಂಡಿದ್ದೇನೆ. ನಮ್ಮಪ್ಪ ಇದ್ದಿದ್ರೆ ಏನೋ ಆಗ್ತಿತ್ತು, ಆದರೆ ಅಪ್ಪ ಇಲ್ಲಲ್ಲ, ಅದಕ್ಕೆ ನಾನೇ ಕಷ್ಟಪಡ್ತೇನೆ. ಯಾಕಂದರೆ ನನ್ನ ಜೊತೆ ನಿಮ್ಮ ಸಪೋರ್ಟ್ ಇದೆ ಅಲ್ವಾ, ಅಷ್ಟೇ ಖುಷಿ ನನಗೆ. ಏನಂತೀರ? ಕಮೆಂಟ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ. ಇದೇನು ಕಿವಿ ಇಯರಿಂಗು ಮತ್ತು ಎಲ್ಲರೂ ಯುಗಾದಿ ಸೆಲಿಬ್ರೇಟ್ ಮಾಡಿದರು. ಆದರೆ ನಮಗೆ ನಮ್ಮ ಹಣೆ ಬರೋಕ್ಕೆ ಇಷ್ಟು ಹೋಗೋಕ್ಕಾಗಲಿಲ್ಲ ಊರಲ್ಲಿ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಹಣೆ ಬರಹ. ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆ ಇದೆ ದೇವ್ರ ಮೇಲೆ, ಎಲ್ಲದು ಒಳ್ಳೆಯದಾಗಬಹುದು. ಆಯಿತು, ಬಾಯ್ ಬಾಯ್. ಕಮೆಂಟ್ ಮಾಡಿ, ಏನು ಅನಿಸಿದ್ರು ಕಮೆಂಟ್ ಮಾಡಿ. ಹೊಸ ವಿಡಿಯೋ ಯೂಟ್ಯೂಬಲ್ಲಿ ನೋಡಿ.